ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮದ ಒಪ್ಪಂದಕ್ಕೆ ಒಪ್ಪಿದ ಬೆನ್ನಿಗೆ ಇವತ್ತು ಡಿಜಿಎಂಒ ಮೀಟಿಂಗ್ ನಿಗದಿಯಾಗಿತ್ತು. ಆ ಸಭೆ ನಡೆದಿದೆ. ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಎರಡೂ ದೇಶದ ಡಿಜಿಎಂಒಗಳ ಮಧ್ಯೆ ಮಾತುಕತೆಯಾಗಿದೆ. ಭಾರತ ಪಾಕಿಸ್ತಾನ ಡಿಜಿಎಂಒಗಳ ಹೈ ವೋಲ್ಟೇಜ್ ಮಾತುಕತೆ ನಡೆದಿದೆ. ಕದನ ವಿರಾಮ ಮುಂದುವರಿಕೆ ಬಗ್ಗೆ ಇಬ್ಬರ ಮಧ್ಯೆ ಮಾತುಕತೆಯಾಗಿರೋದು. ಭಾರತದ ರಾಜೀವ್ ಘಾಯ್ ಮತ್ತು ಪಾಕಿಸ್ತಾನದ ಕಾಶಿಫ್ ಅಬ್ದುಲ್ಲಾ ಪರಸ್ಪರ ಮಾತುಕತೆ ನಡೆಸಿದ್ದಾರೆ. ಮೇ 10 ಸಂಜೆ 5 ಗಂಟೆಯಿಂದ ಕದನ ವಿರಾಮ ಘೋಷಣೆಯಾಗಿದೆ. ತಾತ್ಕಾಲಿಕ ಕದನ ವಿರಾಮ ಮುಂದುವರಿಸುವ ಬಗ್ಗೆ ಇಬ್ಬರ ಮಧ್ಯೆ ಮಾತುಕತೆಯಾಗಿದೆ. ಡಿಜಿಎಂಒ ಲೆವೆಲ್ ಅಲ್ಲಿ ಮಾತುಕತೆಯಾಗಿರೋದು. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಎರಡೂ ಕಡೆಯಿಂದ ಪ್ರಸ್ತಾಪ ಇಟ್ಟವರು ಮತ್ತು ಪ್ರಸ್ತಾಪವನ್ನ ತಾತ್ಕಾಲಿಕವಾಗಿ ಒಪ್ಪಿಕೊಂಡವರು. ಪ್ರಸ್ತಾಪ ಇಟ್ಟವರು ಪಾಕಿಸ್ತಾನ. ಅಂದ್ರೆ ಬಿಳಿ ಬಾವುಟವನ್ನ ಮೊದಲು ಹಿಡಿದಿದ್ದು ಪಾಕಿಸ್ತಾನ. ಬಿಳಿ ಬಾವುಟವನ್ನ ಹಿಡಿದು ಕದನ ವಿರಾಮದ ಪ್ರಸ್ತಾಪವನ್ನ ಕೊಟ್ಟಂತ ಪಾಕಿಸ್ತಾನದ ಜೊತೆಗೆ ನಮ್ಮ ಡಿಜಿಎಂಒ ಮಾತುಕತೆ ನಡೆಸಿದ್ದಾರೆ. ಹಾಟ್ಲೈನ್ ಮುಖಾಂತರ ಮಾತುಕತೆಯಾಗಿದೆ. ಈ ಮಾತುಕತೆಯಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಭಾರತ ಅಪ್ಪರ್ ಹ್ಯಾಂಡ್ ಇದ್ದಂಥ ಸಂದರ್ಭದಲ್ಲೇ ಯುದ್ಧದ ಸಿಚುವೇಶನ್ ಏನು ಬಂದಿತ್ತು, ಅದರಲ್ಲಿ ಭಾರತ ಅಪ್ಪರ್ ಹ್ಯಾಂಡ್ ಇತ್ತು, ಮೇಲುಗೈ ಸಾಧಿಸಿತ್ತು. ಈ ಹಂತದಲ್ಲಿ ಪಾಕಿಸ್ತಾನ ಅನಿವಾರ್ಯವಾಗಿ ಕದನ ವಿರಾಮದ ಪ್ರಸ್ತಾಪವನ್ನು ಮುಂದಿಟ್ಟು ಬೇಡಿಕೊಳ್ಳುತ್ತು, ಅಂಗಲಾಚಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.